ಇಲ್ಲಿಗೆ ನಿನ್ನನ್ನು ಪರೀಕ್ಷಿಸುವುದಕ್ಕೆ. ಅರ್ಥವಾಗ್ಲಿಲ್ಲ. ಯಾಕೆ ಗೊತ್ತಾ? ದೇವರ ಕೋಣೆಯಲ್ಲಿ ದೇವರ ಮುಂದೆ ಹೊತ್ತಿಸಿಟ್ಟಂತ ದೀಪವನ್ನ ಕಂಡು ಭಕ್ತರು ಕೈ ಮುಗಿದು ಬೇಡಿಕೊಳ್ಳುವಾಗ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಕಾಮನೆಗಳಿರುವುದಿಲ್ಲ. ಅಲ್ಲಿರುವುದು ಏಕೋಭಾವ, ಪರಮಾತ್ಮನ ಕುರಿತಾದಂತ ಅತೀವವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿ. ನೀನು ನಿನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಕಲ್ಮಶವಿಲ್ಲ ಇಟ್ಟುಕೊಳ್ಳದೆ ಅಂತರಂಗ ಶುದ್ಧಿಯಿಂದ ವಂಶಿಯನ್ನ ಪ್ರೀತಿಸ್ತಾ ಇದ್ದದ್ದು ಸತ್ಯವೇ ಹೌದಂತಾದ್ರೆ ದೇವರ ಕೋಣೆಯಿಂದ ತಂದಂತ ದೀಪವನ್ನ ಮುಟ್ಟಿ ಆಡಬಾರದು. ವಂಶಿ, ಕಾಯೇನ ವಾಚ ಮನಸ್ಸ ತ್ರಿಕರಣ ಶುದ್ಧತೆಯಿಂದ ನಾನು ನಿನ್ನನ್ನು ಆರಾಧಿಸ್ತಾ ಇದ್ದೇನೆ. ದೇವರ ಕೋಣೆಯಲ್ಲಿರುವಂತಹ ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದೆ ಅಂತಾದ್ರೆ ನನ್ನ ಮಾತನ್ನು ಕೇಳು. ಹೇಳು. ಅಗ್ನಿಯಾಣೆಯಾಗಿ ನಾನಿನ್ನನ್ನು ಪ್ರೀತಿ